ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ ಫೆಲಿಕ್ಸ್. ನಾನು ನಿಮ್ಮ ಶಶಿಕುಮಾರ್. ಇವತ್ತು ನಮ್ಮ ಊರಿನ ಕಾಡನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ. ಸೊ ನೋಡ್ತಾ ಇರಿ ನಮ್ಮೂರ ಕಾಡಲ್ಲಿ ಏನೇನು ಸಿಗುತ್ತೆ ಅಂತ. ಈ ಥರ ಇದೆ ನಮ್ಮೂರ ಕಾಡು. ಸೊ ನೋಡ್ತಾ ಇರಿ ಏನೇನು ಸಿಗುತ್ತೆ ಅಂತ. ಗೈಸ್, ನಾನು ಹೊರಟಿದ್ದೀನಿ ನಮ್ಮೂರ ಕಾಡಲ್ಲಿ. ಈ ಕಾಡಲ್ಲಿ ಹೆಚ್ಚಾಗೇನು ಕಾಡು ಪ್ರಾಣಿಗಳು ಇಲ್ಲ, ಆದರೂ ಕೂಡ ನನ್ನ ಸೇಫ್ಟಿಗಂತ ಈ ಕತ್ತಿ ಮತ್ತು ಛತ್ರಿನ ತೊಗೊಂಡಿದ್ದೀನಿ. ಮಳೆ ಬರ್ತಿರುತ್ತೆ ಅದಕ್ಕೋಸ್ಕರ ತೊಗೊಂಡು ಹೊರಟಿದ್ದೀನಿ. ಎಲ್ಲೂ ಮಳೆ ಸಿಕ್ಕರೆ ನಾನು ನೆನಿಬಾರ್ದು ಅಂತ. ಸೊ ನೋಡ್ತಾಯಿರಿ ಗೈಸ್, ನಮ್ಮೂರು ಗುಡ್ಡದಲ್ಲಿ ಈ ಥರ ಇಂಗು ಗುಂಡಿಗಳನ್ನು ಮಾಡಿದ್ದಾರೆ. ಅದಕ್ಕೆ ಈ ಥರ ನೀರು ನಿಂತ್ಕೊಂಡಿದೆ. ಸೊ ಈ ಡಿಸೈನ್ನ ನೋಡಿ, ಇದೊಂಥರ ಗಿಡ ಈ ಥರ ಬೆಳ್ಕೊಂಡಿರುತ್ತೆ. ತುಂಬ ಚೆನ್ನಾಗಿದೆ ಅಲ್ವಾ? ನನಗೆ ಈ ಥರದನ್ನೆಲ್ಲ ಮನೇಲಿ ಬಳಸೋಕ್ಕೆ ತುಂಬ ಇಷ್ಟ. ಗೈಸ್, ಈ ಗಿಡನ ನೋಡಿ, ಇದನ್ನು ನಮ್ಮ ಹಳ್ಳಿ ಕಡೆ ಹಿಡಿ ಮಾಡೋಕ್ಕೆ ಮತ್ತು ಚಾಪೆ ಮಾಡೋಕ್ಕೋಸ್ಕರ ಬಳಸ್ತಾರೆ. ಇದನ್ನ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ತುದಿ ತುಂಬ ಚೂಪಾಗಿ ಹೋಗಿ ತುಂಬ ಚುಚ್ಚುತ್ತೆ. ಗೈಸ್, ಈ ಗಿಡ ನೋಡಿ, ಇಲ್ಲೊಂದು ಗಿಡ ಇದೆ, ಮತ್ತು ಇಲ್ಲೊಂದು ಗಿಡ ಇದೆ, ಇಲ್ಲೊಂದು ಗಿಡ ಇದೆ. ಈ ಗಿಡದಲ್ಲಿ ಒಂಥರ ಹೂ ಬಿಡುತ್ತೆ. ಅದನ್ನು ನಮ್ಮೂರಲ್ಲಿ ಸೀತಾಳಿ ಹೂವು ಅಂತಾರೆ. ಅದ್ರ ಫೋಟೋನ ನಿಮಗೆ ಹಾಕಿ ತೋರಿಸಿರ್ತೀನಿ. ವ್ಯೂ ನೋಡಿ ಹೇಗಿದೆ ಅಂತ ಇಲ್ಲಿಂದ. ಆ್ಯಕ್ಚುಲಿ ನಾನು ಲಾಕ್ಡೌನ್ ಟೈಮಲ್ಲಿ ಇಲ್ಲಿಗೆ ಬರ್ತಿದ್ದೆ. ತುಂಬ ಟೈಮ್ ಇಲ್ಲಿ ಬಂದು ಇರ್ತಿದೆ. ಅಂದರೆ ನಮ್ಮ ಆಫೀಸ್ ಎಲ್ಲ ಕ್ಲೋಸ್ ಆಗಿರ್ತಿತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಹೋಗ್ತಿದ್ದೆ. ನೋಡಿ ಹೇಗಿದೆ ಅಂತ ವ್ಯೂ. ಗೈಸ್, ನಮ್ಮೂರ ಕಾಡಲ್ಲಿ ಹಂದಿ, ನರಿಗಳು ಮತ್ತು ಮೊಲಗಳು ಬಿಟ್ಟರೆ ಬೇರೆ ಯಾವ ಕಾಡು ಕೋಣಗಳು ಬಿಟ್ಟರೆ ಬೇರೆ ಯಾವ ಪ್ರಾಣಿಗಳು ಇಲ್ಲ. ಅಂದರೆ ಕಾಡು ಪ್ರಾಣಿಗಳು ಬೇರೆ ಇದ್ದಾವೆ ಸಣ್ಣಗಳು, ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಹುಲಿಗಳು, ಚಿರತೆಗಳು ಆ ಥರ ಯಾವುದೂ ಇಲ್ಲ. ಬಟ್ ಕಾಡು ಮಾತ್ರ ಈ ಥರ ಬೆಳ್ಕೊಂಡಿದೆ. ಸೊ ಗಾಯ್ಸ್, ನಾನು ನೆಲದಿಂದ ಇಷ್ಟು ಹೈಟ್ ಇದ್ದೀನಿ. ಇಲ್ಲಿ ಬಂದಿರೋ ಕಾರಣ ಮರಗೆಸನ ತೊಗೋಬೇಕು ಅಂತ. ನೋಡಿ, ಈ ಥರ ಮರದ ಮೇಲೆ ಇರುತ್ತೆ ಮರಗೆಸ. ಇದರಿಂದ ಒಂದು ತಿಂಡಿನ ಮಾಡ್ತಾರೆ. ಅದ್ರ ಎಲೆ ಆ್ಯಕ್ಚುಲಿ ಈ ಥರ ಬರುತ್ತೆ. ಕೊಯ್ದು ಸ್ವಲ್ಪ ನಾನು ಕೆಳಗೆ ಹಾಕಿದ್ದೀನಿ. ಸೊ ಕೆಳಗೆ ಬಿಟ್ಟಿದ್ದೀನಿ. ಮರಗೆಸ ಅನ್ನೋದು ಈ ಥರ ಮರದ ಮೇಲೆ ಇರುತ್ತೆ. ಅಲ್ಲಿ ನೋಡಿ, ಅಲ್ಲೂ ಇದೆ ನೋಡಿ. ಈ ಮರಗೆಸದಿಂದ ವಿಶಿಷ್ಟವಾದ ಒಂದು ಪದಾರ್ಥವನ್ನು ತಯಾರು ಮಾಡ್ತಾರೆ, ಅಂದರೆ ತಿಂಡಿಯನ್ನು ತಯಾರು ಮಾಡ್ತಾರೆ. ಅದ್ರ ಹೆಸರು ಪತ್ರೊಡೆ ಅಂತ. ಅದನ್ನು ಆಲ್ಮೋಸ್ಟ್ ಇದರಿಂದಲೇ ಮಾತ್ರ, ಅಂದರೆ ಈ ಮರಗೆಸದಿಂದ ಮಾತ್ರ ತಯಾರು ಮಾಡ್ತಾರೆ. ಅದಕ್ಕೋಸ್ಕರ ನಾನು ಇದನ್ನು ಕಲೆಕ್ಟ್ ಮಾಡೋಕ್ಕೋಸ್ಕರ ಬಂದಿದ್ದು. ಸೊ ಸುತ್ತಾಡ್ದಂಗೂ ಆಗುತ್ತೆ, ಸೊ ಇದನ್ನು ಕಲೆಕ್ಟ್ ಮಾಡ್ದಂಗೂ ಆಗುತ್ತೆ ಅಂತ ಇವತ್ತು ಬಂದಿದ್ದೆ. ಈಗ ಮನೆಗೆ ಹೋಗೋ ಸಮಯ, ಮನೆಗೆ ಹೋಗಬೇಕು ಮತ್ತೆ. ಸೊ ಗಾಯ್ಸ್, ಇಷ್ಟೊಂದು ನಾನು ಕಲೆಕ್ಟ್ ಮಾಡಿದ್ದೀನಿ. ಅಂದರೆ ಇದ್ರ ಜೊತೆ ನನ್ನ ಛತ್ರಿ ಸಮೇತ ಇದೆ. ಬಟ್ ಆದಷ್ಟು ಪತ್ರೊಡೆಗೆ ಎಷ್ಟು ಬೇಕಾಗುತ್ತೋ ಅಷ್ಟೇ ಕಲೆಕ್ಟ್ ಆಗಿದೆ ಅಂತ ಅನ್ಕೋತೀನಿ.
ಸೊ ನೀವು ಗಮನಿಸಿರ್ತೀರ, ಮರಕ್ಕೆ ಸಹ ಅಂದರೆ ಸ್ವಲ್ಪ ಬ್ರೌನ್ ಶೇಡಲ್ಲಿ ಇರುತ್ತೆ. ಇದು ಇದರ ವಿಶೇಷತೆ ಆಗಿರುತ್ತೆ. ಸೊ ಇದಷ್ಟನ್ನು ಕಲೆಕ್ಟ್ ಮಾಡಿಕೊಂಡು ನಾನು ಮನೆ ಕಡೆ ಹೊರಡ್ತಾಯಿದ್ದೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೆಚ್ಚಿನ ವೀಡಿಯೋಗೋಸ್ಕರ ನನ್ನ ಚಾನಲ್ ಮಿಸ್ಟರ್ ಫಿಲಿಕ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.